ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್. ಫೈನಲ್ ಟೆಸ್ಟ್ ಮ್ಯಾಚ್ ಶೋ ಡೌನ್ ಪ್ರಿವ್ಯೂಗೆ ಸ್ವಾಗತ. ಪ್ಲೇಯಿಂಗ್ 11 ಅನೌನ್ಸ್ ಆಗಿದೆ ಇಂಗ್ಲೆಂಡ್ ಟೀಮ್ದು ಆ್ಯಂಡ್ ಇಂಡಿಯನ್ ಟೀಮ್ ಇನ್ನೂ ಕನ್ಫ್ಯೂಷನಲ್ಲಿದೆ, ಏನೇನಾಗುತ್ತೆ ಅಂತ, ಯಾರನ್ನ ಆಡಿಸ್ತಾರೆ ಯಾರನ್ನ ಬಿಡ್ತಾರೆ ಅಂತ. ಚೇಂಜಸ್ ಅಂತೂ ಎರಡು ಟೀಮಲ್ಲೂ ಬೇಜಾನ್ ಚೇಂಜಸ್ಸು ಆಗಿದೆ ಆ್ಯಂಡ್ ಇಂಡಿಯನ್ ಟೀಮ್ ಇನ್ನೂ ಅನೌನ್ಸ್ ಆಗಿಲ್ಲ, ಬಟ್ ಬೇಜಾನ್ ಚೇಂಜಸ್ ಅಂತೂ ಆಗೇ ಆಗುತ್ತೆ. 3-4 ಚೇಂಜ್ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ, ಅದಾಗುತ್ತೆ. ಇಲ್ಲಿ ಇಂಗ್ಲೆಂಡ್ ಟೀಮಲ್ಲಿ 4 ಚೇಂಜ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಬೆನ್ ಸ್ಟೋಕ್ಸು ಕೂಡ ರೂಲ್ಡ್ ಔಟ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಕ್ಯಾಪ್ಟನ್ನೇ ರೂಲ್ಡ್ ಔಟ್ ಆಗೋಗ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ 4 ಮ್ಯಾಚು ಆಡಿ ಸುಸ್ತಾಗಿ ಲಾಸ್ಟ್ ಮ್ಯಾಚ್ ಹ್ಯಾಂಡ್ ಶೇಕ್ ಬೇರೆ ಕೊಡಕ್ಕೆ ಬಂದು 2 ಮ್ಯಾಚ್ ಪ್ಲೇಯರ್ ಆಫ್ ದ ಮ್ಯಾಚ್ ಬೇರೆ ಗುರು. ಲಾಸ್ಟ್ 2 ಮ್ಯಾಚ್ ಸಖತ್ತಾಗಿ ಆಡಿರುವಂಥ ಬೆನ್ ಸ್ಟೋಕ್ಸು 5ನೇ ಟೆಸ್ಟ್ ಮ್ಯಾಚಿಗೆ ಇರೋದಿಲ್ಲ. ಒಂಥರ ಟರ್ನ್ ಮಾಡ್ತಾ ಇದ್ರು ಮ್ಯಾಚ್ನ ಯಾವಾಗಲೂ ಬಂದ್ಬಿಟ್ಟು. ಇವರೇ ಇರೋದಿಲ್ಲ ಅಂತಂದರೆ ಇವರಿಗೆ ಒಂಥರ ಕುಗ್ದಂಗೆ ಒಂಥರ ಲೆಕ್ಕ. ಬೆನ್ ಸ್ಟೋಕ್ಸ್ ಇರೋದಿಲ್ಲ. ಆಮೇಲೆ ಅವ್ರು ಯಾರೋ ಡ್ಯಾಸನ್ ಗೀಸನ್ ಅಂತ ಹಾಕೊಂಡಿರಲ್ಲ ಸ್ಪಿನ್ನರ್, ಅವರು ಕೂಡ ಇಲ್ಲ ಕಿತ್ತಾಕಿದ್ದಾರೆ. ಗಸ್ ಆ್ಯಕ್ಕಿಂಗ್ಸನ್ ಅವ್ರನ್ನ ಹಾಕೊಂಡಿದ್ದಾರೆ, ಜೊತೆಗೆ ಜೇಮಿ ಓವರ್ಟನ್ ಅವ್ರನ್ನ ಹಾಕೊಂಡಿದ್ದಾರೆ, ಜೊತೆಗೆ ಜಾಸ್ ಟಂಗ್ ಅವ್ರು ಹಾಕೊಂಡಿದ್ದಾರೆ, ಜೇಕೋಬ್ ಬೆಥೆಲ್ ಅವ್ರನ್ನ ಹಾಕೊಂಡಿದ್ದಾರೆ. ಸೊ 4 ಜನ ರಿಪ್ಲೇಸ್ ಆಗಿ ಬಂದಿದ್ದಾರೆ. ಬೆನ್ ಸ್ಟೋಕ್ಸ್ ಅವ್ರ ಜಾಗದಾಗೆ ಜೇಕೋಬ್ ಬೆಥೆಲ್ ಅವ್ರು ಬಂದಿದ್ದಾರೆ. ನೋಡೋಣ ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ ನಮ್ಮ RCB ಪ್ಲೇಯರ್ ಅಂತ. RCB ಪ್ಲೇಯರ್ ಅನ್ನೋಕ್ಕಾಗಲ್ಲ ಗುರು, ಡಬ್ಬಾ ಥರ ಆಡಲಿ ಅಂತ ನೆನ್ಕೊಂಡು ಅಷ್ಟೇ ಇಲ್ಲಿ. ಯಾಕಂದರೆ ಫೈನಲ್ ಮ್ಯಾಚು ಸೀರೀಸ್ನ ಸಮಬಲಗೊಳಿಸ್ಬೇಕು ನಾವು. ಈಕ್ವಲ್ ಮಾಡೋವಂಥ ಸಮಯ. ಸೀರೀಸ್ನ ಗೆಲ್ಲಕ್ಕಾಗಲ್ಲ, ಈಕ್ವಲ್ ಮಾಡಿಬಿಟ್ಟು ಸೀರೀಸ್ನ ಟೈಅಪ್ ಮಾಡಿಬಿಟ್ಟು ಅಲ್ಲಿಂದ ಶಿಸ್ತಾಗಿ ನ್ಯೂಟ್ಲಾಗಿ ಬಂದರೆ ಸಾಕು, ಆ ಥರ ಇದೆ ಇವಾಗ ಸೀನು. ಇನ್ನೂ ಯಾರು ಮಿಸ್ಔಟ್ ಆಗಿದ್ದಾರೆ? ಜೋಫರ್ ಆರ್ಚರ್ ಮಿಸ್ಔಟ್ ಆಗಿದ್ದಾರೆ, ಬ್ರೈಡನ್ ಕಾರ್ಸ್ ಅವರು ಮಿಸ್ಔಟ್ ಆಗಿದ್ದಾರೆ ಅಂದರೆ ಈಚೆ ಕಡೆ ಇಟ್ಟಿದ್ದಾರೆ. ಭಾಷಿಶ್ ಚಂದ್ರ ಲಾಸ್ಟ್ ಮ್ಯಾಚ್ 140 ಓವರೆಲ್ಲ ಬೌಲಿಂಗ್ ಹಾಕ್ಬಿಟ್ಟು ನೀವು ವಿಕೆಟೆಲ್ಲ ಎತ್ತಕ್ಕಾಗಿಲ್ಲ, ಇವ್ರು ಆಟ ಆಡಿಸ್ತಾರೆ ಬನ್ನಿ ಅವನ ಅಕ್ಕನ ಗುನ್ನ ಇಡ್ತಾರೆ ಅಂತ ಇವ್ರನ್ನ ಇಳಿಸಿದ್ದಾರೆ ಅಕಾಡಕ್ಕೆ. ಸೊ ನಮ್ಮ ಇಂಡಿಯಾ ಕಡೆ ಗೊತ್ತಿರೋದೇ ಏನೇನು ಆಗ್ತಿದೆ ಅಂತ. ಸೊ ಅದನ್ನು ಹೇಳಿದ್ದೀನಿ ನಿನ್ನೆ ನಿಮಗೆ. ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಕುಲ್ದೀಪ್ ಯಾದವ್ ಅವ್ರು ಬರುವಂಥ ಎಕ್ಸ್ಪೆಕ್ಟೇಷನ್ ಇದೆ, ಜೊತೆಗೆ ಆಕಾಶ್ ದೀಪ್ ಅವ್ರು ಬರುವಂಥ ಎಕ್ಸ್ಪೆಕ್ಟೇಷನ್ನು, ಬುಮ್ರಾ ಈಚೆ ಹೋಗುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದರೆ 3 ಮ್ಯಾಚ್ ಅಷ್ಟೇ, ಇನ್ನೂ ಅದು ಫೈನಲಾಗಿ ಹೇಳಿಲ್ಲ. ಬಟ್ ಆಡಲ್ಲ ಅಂತ ಆಲ್ರೆಡಿ ಬಂದಿದೆ. ಬಟ್ ಆದರೂ ಒಂಥರ ಇನ್ನೂ ಅಡ್ಗೋಡೆ ಮೇಲೆ ದೀಪ ಇಟ್ಟಿದೆ ಶುಭ್ಮನ್ ಗಿಲ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ. ಆಡಿಸಿದ್ರು ಆಡಿಸ್ಬೋದು, ನಾಳೆ ನೋಡೋಣ ಅನ್ನೋ ಥರ. ನಾಳೆ ಕಂಡೀಷನ್ಸ್ನ ನೋಡ್ಕೊಂಡು ನಿರ್ಧಾರ ಮಾಡ್ತೀವಿ ನಾವು ಅಂತ. ಪ್ಲೇಯಿಂಗ್ 11 ಬಗ್ಗೆ ಯಾವುದೇ ಈಚೆ ಕಡೆ ಬಿಟ್ಕೊಂಡು ಕೊಟ್ಟಿಲ್ಲ ಅವರು. ಇಂಗ್ಲೆಂಡ್ ಅವ್ರು ಮುಂಚೆನೇ ಅನೌನ್ಸ್ ಮಾಡಿಬಿಟ್ಟಿದ್ರೆ ಇವರು ಯಾವಾಗ ಬಿಟ್ಕೊಂಡು ಕೊಡ್ತಾರೆ ಇಂಡಿಯಾದವರು? ಅಲ್ಲೇ ತಾನೇ ಅನೌನ್ಸ್ ಮಾಡೋದು ಯಾವಾಗಲೂ. ಬಿಟ್ಕೊಂಡು ಕೊಡೋ ಮಾತೇ ಇಲ್ಲ ಅಲ್ಲಿ. ಶಾರ್ದುಲ್ ಠಾಕೂರ್ ಈಚೆ ಕಡೆ ಹೋಗುವಂಥ ಸೀನ್ ಎದ್ದಿ ಕಾಣಿಸ್ತಿದೆ, ಹರ್ಷದೀಪ್ ಸಿಂಗ್ ಒಳಗಡೆ ಬರುವಂಥ ಸೀನ್ ಕಾಣಿಸ್ತಾ ಇದೆ. ಸೊ ನೋಡುವ ಅದೇನಾಗುತ್ತೆ ಅಂತ. ಲಾಸ್ಟ್ ಮ್ಯಾಚು ಸಿಕ್ಕಾಪಟ್ಟೆ ಅವನಜ್ಜಿ ಉರ್ಸ್ಬಿಟ್ಟಿದ್ವಿ ಇಂಗ್ಲೆಂಡ್ ಟೀಮ್ ಅವ್ರಿಗೆ. ಈ ಸಲ ಅಂತೂ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿ ಹೋಗ್ಬಿಡ್ತಾರೆ. ಬೆನ್ ಸ್ಟೋಕ್ಸ್ ಇದೆ ಆ್ಯಕ್ಚುಲಿ ಸಖತ್ತಾಗಿರೋದು, ಬಟ್ ಬೆನ್ ಸ್ಟೋಕ್ಸ್ ಇಲ್ವಲ್ಲ, ಆ ಮಟ್ಟಿಗೆ ರೊಚ್ಚಿ ಹೇಳೋದು ಡೌಟು. ಬಟ್ ಬೆನ್ ಸ್ಟೋಕ್ಸ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ಹೈಲಿ ಪಂಪ್ಡಪ್ ಆಗಿರೋರು ಇಂಗ್ಲೆಂಡ್ ಅವ್ರು. ಗೆಲ್ಲೇಬೇಕು ಅವನ ಅಜ್ಜಿ, ಇಂಡಿಯಾಗೆ ಅವನ ಅಜ್ಜಿ ಹಾಕೊಂಡು ಗುಮ್ಲೇಬೇಕು ಅಂತ. ಇವಾಗೇನು ಇಲ್ಲ ಅಂತ ಅಲ್ಲ. ಸೊ ಅವ್ರ ಕಡೆನೇ ಇದೆ ಸೀರೀಸ್ ಇವಾಗಲೂ ಕೂಡ. ನಾವು ಜಸ್ಟ್ ಗೆದ್ಬಿಟ್ಟು ಅದನ್ನು ಟೈಅಪ್ ಮಾಡಿಬಿಟ್ಟು ಡ್ರಾ ಮಾಡಿಕೊಂಡು ಅವ್ರಿಗೆ ನಾವು ಸಮಬಲರೇ ಅಂತ ಪ್ರೂವ್ ಮಾಡಿಕೊಂಡು ಬರಬೇಕಾಗಿದೆ ಅಷ್ಟೇ ಮಗ. ಇಲ್ಲಿ ಕೆನ್ಸಿಂಗ್ಟನ್ ಓವಲಲ್ಲಿ ಆಗ್ತಾ ಇರುವಂಥ ಮ್ಯಾಚು. ಸೊ ಒಳ್ಳೆ ವಿಕೆಟ್ ಕೆನ್ಸಿಂಗ್ಟನ್ ಓವಲ್ ಅಂತ ಬಂದಾಗ ಒಂಥರ ಇಂಗ್ಲೆಂಡ್ ನೆಲದಲ್ಲೇ ಒಂಥರ ಒನ್ ಆಫ್ ದ ಬೆಸ್ಟ್ ವಿಕೆಟ್ ಅಂತ ಅಂದರೆ ಅದು ಕೆನ್ಸಿಂಗ್ಟನ್ ಓವಲು. ಸೊ ಇದರಲ್ಲಿ ಆಗಿರುವಂಥ ಮ್ಯಾಚ್ಗಳು ಅಂತ ಬಂದಾಗ ಸ್ಟ್ಯಾಟ್ಸು, ಟೆಸ್ಟ್ ಮ್ಯಾಚ್ಗಳು 112 ಟೆಸ್ಟ್ ಮ್ಯಾಚ್ ಆಗಿದೆ. ಅದರಲ್ಲಿ 42 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು, 30 ಬಾರಿ ಗೆದ್ದಿದ್ದಾರೆ ಬೌಲಿಂಗ್ ಫಸ್ಟ್ ಮಾಡಿದವರು. ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು 338, ಆವ್ರೇಜ್ ಸೆಕೆಂಡ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು 300, ಆವ್ರೇಜ್ ಥರ್ಡ್ ಇನ್ನಿಂಗ್ ಸ್ಕೋರ್ 237, ಆವ್ರೇಜ್ ಫೋರ್ತ್ ಇನ್ನಿಂಗ್ ಸ್ಕೋರ್ 156. ಬಟ್ ರೀಸೆಂಟಾಗೆಲ್ಲ ನೋಡ್ತು ಅಂದರೆ ಒಳ್ಳೆ ರನ್ಸ್ಗಳನ್ನ ಎರಡು ಟೀಮು ಕೂಡ ಹೊಡಿತಾ ಇದ್ದಾರೆ. ಸೊ ಫಸ್ಟ್ ಇನ್ನಿಂಗ್ಸಲ್ಲಿ 400-500 ಅಬೋವ್ ಇರಲೇಬೇಕು ರನ್ಸ್ಗಳು ಅನ್ನೋ ಥರನೇ ಎಕ್ಸ್ಪೆಕ್ಟೇಷನ್. ಯಾಕಂದರೆ ಆ ಥರ ಕ್ರಿಯೇಟ್ ಮಾಡಿಬಿಟ್ಟಿದ್ರೆ 600 ಆ ರೇಂಜಿಗೆಲ್ಲ ಹೊಡೆದ್ಬಿಟ್ಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ ಎಲ್ಲ ನೋಡೋದವಲ್ಲ ಯಾವ ಥರ ಆಯಿತು ಸೀನ್ಗಳು ಅಂತ. ಒಂದೇ ಇನ್ನಿಂಗ್ಸಲ್ಲಿ 600 ಹೊಡೆದಿರೋಂಥದ್ದೆಲ್ಲ ನೋಡಿದ್ದೀವಿ. ಸೊ ಅದರಿಂದ ಸಿಮಿಲರ್ ಟು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ಇರೋಂಥದ್ದು. ಏನು ಬ್ಯಾಟಿಂಗಿಗೆ ಟ್ರಿಕಿ ಆಗೋಗ್ಬಿಡ್ತು, ಏನು ಗುರಿಂಗ್ ಪತ ಅನ್ನೋಂಗೆಲ್ಲ ನೋಡಿ ಎಲ್ಲ 5ನೇ ದಿನದವರೆಗೂ ಬಂದಿದೆ ಟೆಸ್ಟ್ ಮ್ಯಾಚಲ್ಲಿ. ಏನು ಯಾವುದು ಬೇಗ 3 ದಿನಕ್ಕೆ ಮುಗ್ದೋಗ್ಬಿಡ್ತು ಟೆಸ್ಟ್ ಮ್ಯಾಚು ಅಥವಾ 4 ದಿನಕ್ಕೆ ಮುಗ್ದೋಗ್ಬಿಡ್ತು ಟೆಸ್ಟ್ ಮ್ಯಾಚು ಅನ್ನೋ ಥರ ಯಾವುದೂ ಇಲ್ಲ. ಎಲ್ಲ 5 ದಿನಕ್ಕೆ ಬಂದು ಕೂತ್ಕೊಂಡಿದೆ ಟೆಸ್ಟ್ ಮ್ಯಾಚು. ಸೊ ಇದು ಕೂಡ 5ನೇ ದಿನಕ್ಕೆ ಬಂದೇ ಬರುತ್ತೆ. ಒಟ್ನಲ್ಲಿ ರಿಸಲ್ಟ್ ಬರಬೇಕು ಅಷ್ಟೇ ಈ ಮ್ಯಾಚಿಂದ. ಈ ಮ್ಯಾಚ್ ರಿಸಲ್ಟ್ ಬರಲ್ಲ, ಡ್ರಾ ಆಗೋಗ್ಬಿಡ್ತು ಅಂದರೆ ಇಂಗ್ಲೆಂಡ್ ಪರವಾಗಿ ಹೋಗ್ಬಿಡುತ್ತೆ. ನಮಗೆ ರಿಸಲ್ಟ್ ಬೇಕಷ್ಟೇ, ನಮಗೆ ಡ್ರಾಗಿ ಎಲ್ಲ ಬೇಕಿಲ್ಲ ಈ ಮ್ಯಾಚ್. ಯಾಕಂದರೆ ಟೆಸ್ಟ್ ಸೀರೀಸ್ನ ನಾವು ಸಮಬಲಗೊಳಿಸ್ಬೇಕು, ಗೆಲ್ಲಕ್ಕಾಗಿಲ್ಲ ಅಂದರೆ ಸಮಬಲಗೊಳಿಸ್ಬೇಕು. ಸೊ ಇಂಡಿಯಾ ಮೇಲೆ ಹಂಗೆ ನೋಡೋಕೆ ಹೋಯ್ತವ್ರೆ ಪ್ರೆಷರ್ ಜಾಸ್ತಿ ಇದೆ. ಇಲ್ಲಿ ಹೈಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿರೋದು 903 ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸಲ್ಲಿ. ಇದು ರೆಕಾರ್ಡ್ ಆಗಿದೆ 903. ಅಷ್ಟೆಲ್ಲ ಹೊಡೆಯುವಂಥ ಕೇಪಬಿಲಿಟಿ ಇರುವಂಥ ವಿಕೆಟ್ ಏನಿದೆ. ಲೋಯೆಸ್ಟ್ ಸ್ಕೋರ್ 44. ಇದು ಕೂಡ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸಲ್ಲೇ ರೆಕಾರ್ಡ್ ಆಗಿರುವಂಥದ್ದು. ಹೈಯೆಸ್ಟ್ ಸ್ಕೋರ್ ಚೇಸ್ ಬಂದ್ಬಿಟ್ಟು 263 ಲಾಸ್ಟ್ ಇನ್ನಿಂಗ್ಸಲ್ಲಿ. ಲೋಯೆಸ್ಟ್ ಸ್ಕೋರ್ ಡಿಫೆಂಡೆಡ್ ಬಂದ್ಬಿಟ್ಟು 77 ಕೂಡ ಇಲ್ಲಿ ಡಿಫೆಂಡ್ ಆಗಿದೆ. ಸೊ ಒಂಥರ ಮಿಕ್ಸರ್ ಇದಾಗಿರೋ ಸಿಕ್ಕಾಪಟ್ಟೆ. ಬಟ್ ರೀಸೆಂಟ್ ಸ್ಟ್ಯಾಟ್ಸ್ಗಳೆಲ್ಲ ನೋಡ್ತು ಅಂತಂದರೆ ಆಗಿರುವಂಥ ಲಾಸ್ಟ್ 5 ಮ್ಯಾಚಲ್ಲಿನೂ ಕೂಡ ಗೆದ್ದಿರೋದು ಟಾಸ್ ಗೆದ್ದು ಬೌಲಿಂಗ್ ಮಾಡಿದವರೇ ಗೆದ್ದಿದ್ದಾರೆ ಅನ್ನೋ ಥರ
ಇದೆ ರಿಪೋರ್ಟ್ಸ್ಗಳೆಲ್ಲ ಸ್ಟ್ಯಾಟ್ಸ್ ಎಲ್ಲ ನೋಡ್ತು ಅಂತ ಅಂದರೆ. ಆ್ಯಂಡ್ ಇಂಡಿಯಾದ ಸ್ಟ್ಯಾಟ್ಸು ಕೆನ್ಸಿಂಗ್ಟನ್ ಓವಲಲ್ಲಿ ಯಾವ ಥರ ಇದೆ ಆಗಿರುವಂಥದ್ದು, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 14 ಟೆಸ್ಟ್ ಮ್ಯಾಚು, ಅದರಲ್ಲಿ 5 ಮ್ಯಾಚ್ನ ಗೆದ್ದಿದ್ದಾರೆ ಇಂಗ್ಲೆಂಡ್ ಅವರು, 2 ಮ್ಯಾಚ್ನ ಗೆದ್ದಿದ್ದಾರೆ ಇಂಡಿಯಾದವರು. ಏನು ಗೆದ್ದೇ ಇಲ್ಲ ಅಂತ ಅಲ್ಲ ಇಲ್ಲಿ, ಬಟ್ ಮೆಜಾರಿಟಿ ಆಫ್ ದ ಮ್ಯಾಚಸ್ಸು ಇಲ್ಲಿ ಡ್ರಾ ಆಗಿದೆ. ಅವ್ರು 5 ನಾವೆರಡು 14 ಮ್ಯಾಚಲ್ಲಿ ಅಂತಂದರೆ ಮೆಜಾರಿಟಿ ಡ್ರಾ ಮಾಡ್ಕೊಂಡಿದ್ದಾರೆ. ನೋಡೋಣ, ಲಾಸ್ಟ್ ಮ್ಯಾಚು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಮಗೆ ಡ್ರಾ ಆಗುತ್ತೆ ಅಂತ, ಬಟ್ ಕಷ್ಟಪಟ್ಟು ಡ್ರಾ ಮಾಡ್ಕೊಂಡ್ವಿ. ಸೊ ಈ ಮ್ಯಾಚು ರಿಸಲ್ಟ್ಗೋಸ್ಕರನೇ ನೋಡ್ತಾ ಇದ್ದೀವಿ. ಇನ್ನು ಪಿಚ್ ವಿಚಾರಕ್ಕೆ ಬಂತು, ಇನ್ನು ಬ್ಯಾಟಿಂಗ್ ಆಡೋದಕ್ಕೆ ಯಾವ ಥರ ಇದೆ, ಬೌಲಿಂಗ್ ಫ್ರೆಂಡ್ಲಿನ ಬ್ಯಾಟಿಂಗ್ ಫ್ರೆಂಡ್ಲಿನ ರೆಡಿ ಮಾಡೋದು ನ್ಯೂಟ್ರಲ್ ಆಗಿ ರೆಡಿ ಮಾಡಿದ್ದಾರೆ. ಬ್ಯಾಟಿಂಗ್ ಆಡೋಕ್ಕೆ ಚೆನ್ನಾಗೇನಿರುತ್ತೆ ವಿಕೆಟು. 4 ಟೆಸ್ಟ್ ಮ್ಯಾಚ್ ನೋಡಿದ್ರೆ ಅಂದರೆ ಅದೇ ಥರ ಈ ವಿಕೆಟು ಕೂಡ ಬಿಹೇವ್ ಆಗುತ್ತಂತೆ ಮಗ. ಫಸ್ಟ್ ಡೇ ಸ್ವಲ್ಪ ಪೇಸಸ್ಗಳು ಎಫೆಕ್ಟಿವ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಅಸಿಸ್ಟು ಪೇಸಸ್ಗೆ ಫಸ್ಟ್ ಡೇನೇ ಇರೋವಂಥದ್ದು, ಆಮೇಲೆ ಹೋಗ್ತಾ 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 ಗ್ರ್ಯಾಜುಲಿ ಡಿಕ್ರೀಸ್ ಆಗುತ್ತೆ. 4ನೇ ದಿನ 5ನೇ ದಿನ ಸ್ಪಿನ್ನರ್ಸ್ಗಳು ಎಫೆಕ್ಟಿವ್ ಆಗಿ ಕಾಣಿಸ್ಕೊಬೋದು. ಇಂಡಿಯಾ ಜಾಸ್ತಿ ಸ್ಪಿನ್ನರ್ಸ್ನ ಆಡಿಸುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇವರಿಗೆ ಕಂಪೇರ್ ಮಾಡ್ತು ಅಂತಂದರೆ ಇವ್ರಿಗೆ ಅಷ್ಟು ಸ್ಪಿನ್ನರ್ಸ್ ಮೇಲೆ ಒತ್ತು ಕೊಡೋದಿಲ್ಲ, ಯಾಕಂದರೆ ಸ್ಪಿನ್ನರ್ಸ್ಗಳು ಅವ್ರಿಗೇನು ಪ್ರೂವ್ ಮಾಡಿ ತೋರಿಸಿಲ್ಲ. ಯಾಕಂದರೆ ಅಸಿಸ್ಟು ಕೂಡ ಅಷ್ಟೇನಾಗಿ ಇಲ್ಲ. ಜಸ್ಟ್ ಒಂದು 4ನೇ ದಿನ 5ನೇ ದಿನ ಸ್ಪಿನ್ನರ್ಸ್ಗಳು ಸ್ವಲ್ಪ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂತಾರೆ ಅಷ್ಟೇ. 3 ದಿನ ಒಂಥರ ಸ್ಪಿನ್ನರ್ಸ್ಗಳನ್ನ ರೂಲ್ ಔಟ್ ಮಾಡಿಬಿಡ್ಬೇಕು, ಬರೀ ಸ್ಪೇಸಸ್ಗಳನ್ನ ಆಡಿಸ್ಬೇಕು. ಸೊ ಆ ಥರ ಇರುತ್ತೆ ವಿಕೆಟು. ಆದ್ದರಿಂದ ನೋಡೋಣ ಏನಾಗುತ್ತೆ ಅಂತ. ಒಟ್ಟಲ್ಲಿ ಬ್ಯಾಟಿಂಗ್ ಆಡೋದಕ್ಕಂತೂ ಚಿಂದೆ ಆಗಿರುತ್ತೆ, ರನ್ಸ್ಗಳ ಹೊಳೆ ಅಂತೂ ಖಂಡಿತ ಬಂದೇ ಬರುತ್ತೆ. ಆ್ಯಂಡ್ ವಿಕೆಟ್ಸ್ಗಳು ಎತ್ತಬೇಕಾಗಿರೋಂಥದ್ದು ಇಲ್ಲೂ ಕೂಡ ಪೇಸಸ್ಸೇನೆ. ಎಂದಿರಂತೆ ಸೀರೀಸಲ್ಲಿ ಹೆಂಗೆ ಎತ್ಕೊಂಡ್ಬಂದಿದ್ದಾರೋ ಅದೇ ರೀತಿ ಇಲ್ಲೂ ಕೂಡ ಎತ್ತಬೇಕಾಗಿದೆ. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಅಂತೂ ಇಂಡಿಯಾ ಮೇಲೆ ಇದೆ, ಯಾಕಂದರೆ ಸೀರೀಸ್ನ ಸಮಬಲಗೊಳಿಸ್ತಾರೆ ಅಂತ. ಒಂಥರ ಇಂಗ್ಲೆಂಡಿಗೆ ಬಂದ್ಬಿಟ್ಟು ಸೀರೀಸ್ನ ಸಮಬಲಗೊಳಿಸಿದ್ವಿ ಅಂದರೆ ಅದೊಂಥರ ಪ್ರೆಸ್ಟೀಜ್ ಖಂಡಿತ ಇದ್ದೇ ಇರುತ್ತೆ. ಸೋತಿಲ್ಲ ಸೀರೀಸ್ನ ನಾವು ಸಮಬಲಗೊಳಿಸಿದ್ವಿ ಅಂತ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ಇಂಡಿಯಾ ಗೆದ್ದು ಡ್ರಾ ಮಾಡ್ತಾರೋ ಸೀರೀಸ್ನ, ಅಥವಾ ಅವ್ರು ಗೆದ್ದು ಸೀರೀಸ್ನ ಕೈವಶ ಮಾಡ್ಕೊತಾರೋ, ಅಥವಾ ಅವರು ಡ್ರಾ ಮಾಡಿಬಿಟ್ಟು ಈ ಮ್ಯಾಚ್ನ ಸೀರೀಸ್ನ ಕೈವಶ ಮಾಡ್ಕೊತಾರಂತ ಕಾಮೆಂಟ್ ಸೆಕ್ಷನ್